ಕರ್ನಾಟಕದ ಬೆಂಗಳೂರಿನ ಕೋಗಿಲು ಇವತ್ತು ರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ. ಬೆಳಗ್ಗೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿದೆ. ಈ ಕೋಗಿಲು ಆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಸರ್ಕಾರಿ ಜಮೀನು ಈ ಜಮೀನ್ ಬಗ್ಗೆ ಇವತ್ತು ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ಅಲ್ಲಿನ MP MLA ಅವರೆಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿದ್ದಾರೆ. ಇದು ಸುದ್ದಿ ಒಂದು. ಈಗ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿನೂ ಕೂಡ ಆಗಿದೆ ಪಾಕಿಸ್ತಾನದ್ದು, ಅದನ್ನು ಕೂಡ ಹೇಳ್ತೀನಿ ನಾನು. ಒಟ್ಟು ಇದು 14 ಎಕರೆ 38 ಗುಂಟೆ ಜಮೀನು. ಮೊದಲು 5 ಎಕರೆ ಜಮೀನನ್ನು ಕಾರ್ಪೊರೇಷನ್ ಅವ್ರು ಕೇಳ್ತಾರೆ, 5 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಅದಾದಮೇಲೆ 9 ಎಕರೆ 36 ಗುಂಟೆ ಸೇಮ್ ಅಟ್ಯಾಚ್. ಇದಕ್ಕೋಸ್ಕರ ಕಾರ್ಪೊರೇಷನ್ನವರು 100 ಕೋಟಿ ಬಡ್ಜೆಟ್ 100 crores ಬಡ್ಜೆಟನ್ನು ಎಸ್ಟಿಮೇಟ್ ಮಾಡಿದ್ದಾರೆ ಇದಕ್ಕೆ, ಈ ಪ್ರಾಜೆಕ್ಟ್ಗೆ ಸರ್ಕಾರ. ಏನಕ್ಕೆ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್, ಘನತ್ಯಾಜ್ಯ ನಿರ್ವಹಣೆ ಕಾರ್ಯಗಳಿಗೆ ಒಂದು ಬಯೋಮಿಥನೇಷನ್ಗೆ ಪ್ರಾಜೆಕ್ಟ್ ಅಲ್ಲೇ ಮಾಡೋದಕ್ಕೆ, ಕೋಕೋನಟ್ ಶೆಡ್ಡರ್ಸ್ ಅಂದರೆ ತೆಂಗಿನ ಗರಿಗಳ ಇದು ಮಾಡೋವಂಥದ್ದಕ್ಕೆ ಅಲ್ಲಿ ಒಂದು ಪ್ಲ್ಯಾಂಟ್ ಮಾಡಬೇಕು. ಯಾಕಂದರೆ ಬೆಂಗಳೂರಲ್ಲಿ ಅದಕ್ಕೆ ಎಲ್ಲೂ ಪ್ಲ್ಯಾಂಟ್ ಇಲ್ಲ. ಅದಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ ಸ್ಯಾನಿಟರಿ ಪ್ಯಾಡ್ಸ್ ಅದನ್ನು ಬರ್ನಿಂಗ್ ಪ್ರೋಸೆಸ್, ಈ 3 ಪ್ಲ್ಯಾಂಟಲ್ಲಿ ಮಾಡಬೇಕು ಅಂತೇಳಿ ಸರ್ಕಾರ ಇದನ್ನು 2020ರಲ್ಲಿ ಮೋಸ್ಟ್ಲಿ 18 ಅಥವಾ 20ರಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿ, ಅದಕ್ಕೋಸ್ಕರ 100 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟನ್ನು ಬೆಂಗಳೂರು ಮಹಾನಗರ ಪಾಲಿಕೆ, ಅವಾಗ ಇದ್ದಂಥ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಾಜೆಕ್ಟನ್ನು ಮಾಡಿ ಕೊಟ್ಟಿತ್ತು. ಈಗ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ನನಗಿರೋಂಥ ಮಾಹಿತಿ ಪ್ರಕಾರ, ನನ್ನ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಯಾರ್ಯಾರಿದ್ದಾರೋ ಅವ್ರದ್ದು ನಿಲ್ಲಿಸಿ ಅಲ್ಲಿನ ಲೋಕಲ್ ವ್ಯಕ್ತಿ ಮಾತಾಡಿದ್ದಾನೆ. ಆ ಲೋಕಲ್ ವ್ಯಕ್ತಿ ಮಾತಾಡಿದಾಗೂ ಕೂಡ ವೆಸ್ಟ್ ಬೆಂಗಾಲಲ್ಲಿ 20,000 ರೂಪಾಯಿ ನೀವು ಬಾಂಗ್ಲಾದೇಶದಿಂದ, ಪಕ್ಕದ ದೇಶ ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲಿಗೆ ಬಂದರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವರಿಗೆ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ, ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವ್ರು ನಮ್ಮ ರಾಜ್ಯದವರಲ್ಲ ಅಂತೇಳಿ, ಹುಷಾರಾಗಿ ನಮ್ಮ ದೇಶದವರಲ್ಲ ಅಂತ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅವರು ಆ ಥರ 20,000 ಕೊಟ್ಟು ಆಧಾರ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ನಾವು ಯೋಚನೆ ಮಾಡಬೇಕಾಗಿರೋದು, ಮುಖ್ಯಮಂತ್ರಿಗಳು ಮಾನವೀಯತೆ ಆಧಾರದ ಮೇಲೆ, ಅವ್ರ ಪ್ರೆಸ್ ಮೀಟಲ್ಲಿ ನೋಡಿದೆ, ಅವರು ಮಾನವೀಯತೆ ಆಧಾರದ ಮೇಲೆ ಅವರೆಲ್ಲರಿಗೂ ವಸತಿ ಯೋಜನೆಯ ಅಡಿಯಲ್ಲಿ, ಆಶ್ರಯ ಯೋಜನೆ ಅಡಿಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀರಿ ಅಂತ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌಸಿಂಗ್ ಬೋರ್ಡು ಅದೇ ಮಂತ್ರಿ ಇರೋದು ಅವರು, ಜಮೀರ್ ಅಹಮದ್ ಅವ್ರಿಗೂ ಸೂಚನೆ ಹೋಗಿದೆ. ಸೂಚನೆಯನ್ನು ಅವರೇ ಮಾಡಿಬಿಟ್ಟಿರ್ತಾರೆ. ಮತ್ತು GBA ಅಧಿಕಾರಿಗಳು, ಕಮಿಷನರ್ ಅವ್ರಿಗೂ ಸೂಚನೆ ಹೋಗಿದೆ. ಇಷ್ಟು ಜನಕ್ಕೂ ನಾನು ಬೆಳಗ್ಗೆ ಮಾತಾಡಿದ್ದೀನಿ, DC ಮಾತಾಡಿದ್ದೀನಿ. ಈಗ ಇನ್ಫಾರ್ಮೇಷನ್ ತಗೊಳಕ್ಕೋಸ್ಕರ ತಹಸೀಲ್ದಾರು, ಆಮೇಲೆ ಕರಿಗೌಡರು, ನಮ್ಮ ಘನತ್ಯಾಜ್ಯ ನಿರ್ವಹಣೆ ಚೀಫ್ ಇಂಜಿನಿಯರ್ ಅವರು,
ಅವ್ರನ್ನೆಲ್ಲ ತಗೊಂಡು ಈಗ ಮೀಟಿಂಗ್ ಮಾಡಿ ಮಾಹಿತಿಯನ್ನು ಪಡೆದಿದ್ದೀನಿ ಅವರಿಂದ. ಕರೆಸಿದ್ದೆ ನಾನು ಅವರೆಲ್ಲರನ್ನು, ಸಭೆ ಮಾಡೋಕ್ಕಲ್ಲ, ಮಾಹಿತಿ ತಗೊಳೋಕ್ಕೆ ಇಷ್ಟೂ ತಹಸೀಲ್ದಾರನ ಎಲ್ಲರೂ ಅಧಿಕಾರಿಗಳು ಮಾಹಿತಿ ತೊಗೊಳಕ್ಕೋಸ್ಕರ ಕರೆಸಿದ್ದೆ. ಅವರೆಲ್ಲರ ಹತ್ರ ಮಾಹಿತಿ